ಸರ್ ಮಾತಾಡುವಂಥ ಸಂದರ್ಭದಲ್ಲಿ ಕೇಳ್ತಾರೆ ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅಂತ. ಸರ್ ಬನ್ನಿ, ಬಹಿರಂಗ ಚರ್ಚೆಗೆ ಬನ್ನಿ, ನಾನು ರೆಡಿಯಾಗಿದ್ದೀನಿ. ನಮ್ಮ ಶಾಸಕರು ಏನು ಮಾಡೋರೆ ಅನ್ನೋದಕ್ಕೆ ಇವರು ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭ ಮಾಡಿದ್ರು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ. ಆವತ್ತು ಬಂದು ಚೇರ್ ತೊಳ್ಬಿಟ್ಟು ಹೋಗಿರೋದು. ಇವತ್ತವರೆಗೂ ನಮ್ಮ ಶಾಸಕರು ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಯಾವುದರಲ್ಲೂ ಬಂದಿಲ್ಲ. ಇವರಿಗೆ ಮಾಹಿತಿ ಕೊರತೆ ಇದೆ. ಬನ್ನಿ ನಮ್ಮ ಶಾಸಕರು ಏನು ಮಾಡೋರೆ, ನಿಮ್ಮ ಬಗ್ಗೆ ನಿಮ್ಮ ಜೊತೆ ಬೇಡ ರೀ, ನನ್ನ ಜೊತೆ ಬನ್ನಿ, ನೀವು ನಮ್ಮ ಶಾಸಕರ ಜೊತೆ ಹೋಗಬೇಡಿ, ನನ್ನ ಜೊತೆ ಬನ್ನಿ, ನಾನು ಹೇಳ್ತೀನಿ ನಮ್ಮ ಶಾಸಕರು ಏನೇನು ಮಾಡೋರ. ಇಟ್ಕೊಂಡಿದ್ದೀನಿ, ನಾನೇನು ಮಾಡಿದ್ದೀನಿ ನಮ್ಮ ಕಮ್ಯುನಿಟಿಗೆ, ನಮ್ಮ ಶಾಸಕರು ಏನು ಮಾಡೋರೆ, ನಮ್ಮ ಮುಖಂಡರುಗಳು, ಮೈನಾರಿಟಿ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಇವರೆಲ್ಲ ಏನು ಹೋರಾಟ ಮಾಡಿ ಶಾಸಕರ ಹತ್ರ ಮನವಿ ಮಾಡಿ ಏನೇನು ಮಾಡೋರೆ ಅನ್ನೋದನ್ನ ನಾನು ಉತ್ತರ ಕೊಡ್ತೀನಿ. ಶಾಸಕರು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮ್ಗೆ ಆ ಯೋಗ್ಯತೆ ಇಲ್ಲ. ಶಾಸಕರ ಜೊತೆ ಕುತ್ಕೊಳ್ಳೋಂಥ ಯೋಗ್ಯತೆ ನಿಮಗಿಲ್ಲ. ಯಾಕಂದರೆ ಇಷ್ಟು ದಿನ ಒಳ್ಳೆ ಗೌರವ ಇಟ್ಕೊಂಡಿದ್ದೆ ನಿಮ್ಮನ್ನ ನಾನು. ನೀವು ಕೂಡ ಸುಮಾರು ಸರಿ ನನಗೆ ಹೇಳಿದ್ದೀರಾ ಅದು ಇದು ಅಂತ. ಗೊತ್ತಿದೆ ನನಗೆಲ್ಲನೂ, ಎಲ್ಲ ವಿಚಾರ ಗೊತ್ತಿದೆ. ಹಂಗೆ ಒಂದೇ ನಿಮಿಷ. ಇವತ್ತು ಚಿಕ್ಕಬಳ್ಳಾಪುರ ಜನತೆ, ಮುಸ್ಲಿಂ ಜನ ಕೂಡ ಇವತ್ತು ಯೋಚನೆ ಮಾಡಬೇಕಾಗಿದೆ. ಇಲ್ಲಿರೋ ಲೀಡರ್ಸ್ಗೂ ಹೇಳ್ತಾ ಇದ್ದೀನಿ, ನಾನು ಮುಸ್ಲಿಂ ಸಮುದಾಯದಲ್ಲಿ ಸ್ವಂತ ಶಕ್ತಿಯಿಂದ ಬೆಳೆದು ಬಂದಿರೋ ನನ್ನನ್ನೇ ನಿಮ್ಮನ್ನ ಸಹಿಸ್ಕೊಳಕ್ಕಾಗ್ತಾಯಿಲ್ಲ, ನಿಮ್ಮ ಕೈಯಲ್ಲಿ ನನ್ನನ್ನೇ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನಾಳೆ ಬೆಳಗ್ಗೆ ಇವರು ಮುಸ್ಲಿಂ ಲೀಡರ್ಸ್ನ ಬೆಳೆಯೋಕ್ಕೆ ಬಿಡ್ತಾರಾ? ಮುಸ್ಲಿಂ ಸಮಾಜನ ಉದ್ಧಾರ ಮಾಡ್ತೀರಾ ನೀವು? ಮುಸ್ಲಿಂ ಸಮುದಾಯದಲ್ಲಿರುವಂಥ ಯುವಕರನ್ನ ಮುಂದೆ ತರುವಂಥ ಕೆಲಸ ಮಾಡ್ತೀರಾ? ನಿಮ್ಗೆ ಆ ಯೋಗ್ಯತೆ ಇದೆಯಾ? ಇವತ್ತು ನಮ್ಮ ಬಗ್ಗೆನೇ ಟೀಕೆ ಮಾಡ್ತಾ ಇದ್ದೀರಲ್ಲ ಸ್ವಾಮಿ, ನನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ದೀರಲ್ಲ. ನಾವು ಸ್ವಂತ ಶಕ್ತಿಯಿಂದ ರೀ ಬೆಳ್ಕೊಂಬಂದಿರೋಂಥದ್ದು. ಕೆಲಸ ಮಾಡಿದ್ದೀನಿ ರೀ, ಸ್ಟ್ರೈಕ್ಗಳು ಮಾಡಿದ್ದೀನಿ, ಕೇಸ್ಗಳು ಹಾಕ್ಸ್ಕೊಂಡಿದ್ದೀನಿ ರೀ. ಇವತ್ತು 26 ವರ್ಷಕ್ಕೆ ಹೋಗಿ ಕೋರ್ಟಲ್ಲಿ ನಿಂತ್ಕೊಳ್ತಾ ಇದ್ದೀನಿ ನಾನು, ಕೆಲಸ ಮಾಡ್ತಾ ಇದ್ದೀನಿ. ಆಯಿತು, ಎಲ್ಲಿದ್ರಿ ನೀವು? ಯಾವ್ಯಾವ ಪ್ರೋಗ್ರಾಮ್ ಬಂದಿದ್ದೀರಾ? ಆಯ್ತು, 10 ವರ್ಷದಿಂದಾನೇ ನಾನು ಕೆಲಸ ಮಾಡ್ಕೊಂಡು ಬರ್ತಾರಂಥದ್ದು. ನನ್ನ ಸರ್ವಿಸ್ 10 ವರ್ಷನೇ. ಯಾವತ್ತು ಬಂದಿದ್ದೀರಾ ನೀವು? ಹೇಳಿ, ಇದಕ್ಕೆ ಉತ್ತರ ಕೊಡಿ. ಕೆಲಸ ಮಾಡ್ಕೊಂಡು ಬಂದಿರೋದು ಕೇಸ್ಗಳು ಹಾಕ್ಸ್ಕೊಂಡಲ್ಲ, ಕೋರ್ಟಲ್ಲಿ ನಿಂತ್ಕೊಳ್ತೀನಿ, ಕೈ ಕಟ್ಕೊಂಡು ನಿಂತ್ಕೊಂಡಾಗ ಅನ್ಕೊಳ್ತೀನಿ, ಯಾಕೆ ನನ್ನನ್ನು ಕೋರ್ಟಲ್ಲಿ ಕರ್ಕೊಂಬಂದು ಕೈ ಕಟ್ಟಿ ನಿಂತ್ಕೊಂಡಿದ್ದಾನೆ? ರೇಪ್ ಮಾಡಿಲ್ಲ ಸ್ವಾಮಿ, ಕಳ್ತನ ಮಾಡಿಲ್ಲ ಸ್ವಾಮಿ, ಅವ್ಯವಹಾರ ಮಾಡಿಲ್ಲ ಸ್ವಾಮಿ, ಯಾರಿಗೂ ಮೋಸ ಮಾಡಿಲ್ಲ ಸ್ವಾಮಿ. ಕಾಂಗ್ರೆಸ್ ಪಕ್ಷ ಉದ್ಧಾರ ಮಾಡಬೇಕು, ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನ್ನ ಜವಾಬ್ದಾರಿ ಸಂಘಟನೆ ಮಾಡೋಕ್ಕೆ ಹೋಗಿ, ಸ್ಟ್ರೈಕ್ ಮಾಡೋಕ್ಕೆ ಹೋಗಿ ಹಾಕ್ಸ್ಕೊಂಡಿರೋಂಥ ಕೇಸು ಸ್ವಾಮಿ. ಹೋಗಿ ನಿಂತ್ಕೊಳ್ತೀನಿ, ನಾನು ಮಾಡ್ತಾಯಿದ್ದೀನಿ ರೀ, ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ. ಇವತ್ತು ಯಾರ ಹತ್ರನೂ ಅಷ್ಟೇ ನೋಡ್ಬೋದು. ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲೇ ಆಗೋಗ್ಲಿ, ಯಾವುದೇ ಒಂದು ಕೂಡಾಗಲಿ, ಮೂಡಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಒಬ್ಬ ಸದಸ್ಯ ಅಂದಮೇಲೆ ಸ್ಟ್ರಾಂಗ್ ಆಗಿರ್ತಾನೆ. ಎ ಸಿ ಕಾರಲ್ಲಿ ಬರೆದುವಂಥದ್ದು ಅವರವರು ಪರ್ಸನಲ್ ಅದು. ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಚಿಕ್ಕಬಳ್ಳಾಪುರದಲ್ಲಿ ಯಾರು ಗೊತ್ತಾ ಮಾಡಿರೋದು? ಬಾಡಿಗೆ ಮನೇಲಿರೋ ಸ್ವಾಮಿ ಮಾಡಿರೋಂಥದ್ದು. ನನ್ನ ಬಾಡಿಗೆ ಮನೇಲಿರೋ ನಾನು ಯಾವತ್ತು ಯಾರ ಹತ್ರ ರೋಲ್ ಕಾಲ್ ಮಾಡಿಲ್ಲ, ಲಂಚ ತೊಗೊಂಡಿಲ್ಲ. ಶಾಸಕರು ಪ್ರದೀಪ್ ಈಶ್ವರ್ ಅಂದರೆ ಪ್ರಾಮಾಣಿಕತೆ ಅಂದರೆ ಪ್ರದೀಪ್ ಈಶ್ವರ್ ನೋಡಿ, ನನ್ನಂತಂದು ಕರ್ಕೊಂಡ್ಬಂದು ಮಾಡಿ ಕೂಡ್ಸೋರು. ಇವತ್ತು ಸಮಾಜ ಎಲ್ಲ ಒಪ್ತಾ ಇದೆ, ಫೋನ್ಗಳು ಮಾಡಿ ಹೇಳ್ತಾರೆ ನನ್ನ, ಹಮೀಮ್ ನಂಬರ್ 1 ಸಮುದಾಯದ ಪರವಾಗಿ ಕೆಲಸ ಮಾಡ್ತಾ ಇದೆಯಾ. ಇವತ್ತು ಇಲ್ಲಿರೋರು ಕೂಡ ನನ್ನನ್ನು ಕರೆದವ್ರೆ, ಎಷ್ಟೋ ಕೆಲಸಗಳಿರೋರೆ, ಯಾರ ಕೆಲಸನೂ ಪೆಂಡಿಂಗ್ ಇಟ್ಕೊಂಡಿಲ್ಲ, ಕೆಲಸ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ನೀವು ನನ್ನ ಬಗ್ಗೆ ಮಾತಾಡ್ತೀರಾ? ಇವತ್ತು ನೀವು ಕೂಡ ಯೋಚನೆ ಮಾಡಬೇಕಾಗಿದೆ. ಒಬ್ಬ ಸಮುದಾಯದಲ್ಲಿ ಬೆಳೀತಾ ಇರೋಂಥದ್ದನ್ನ ಇವರು ಬೆಳೆಸೋದಕ್ಕೆ ಇಷ್ಟ ಇಲ್ಲ. ನಾಳೆ ಬೆಳಗ್ಗೆ ಸಮುದಾಯನ ಉದ್ಧಾರ ಮಾಡ್ತಾರಾ? ಸಮುದಾಯದಲ್ಲಿ ಇರುವಂಥ ಯುವಕರು ಕರ್ಕೊಂಬಂದು ಮುಂದೆ ಬಿಡ್ತಾರಾ? ಇವರು ಸಮುದಾಯದಲ್ಲಿ ಬೆಳೆಯುವಂಥ ಯುವಕರನ್ನ ಮುಂದೆ ಕಳಿಸ್ತಾರಾ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಇಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಮೈನಾರಿಟಿ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಮಾತಾಡಿದ್ರು ಅವ್ರ ಬಗ್ಗೆ, ಅವರ ಏನು ಇತಿಹಾಸ ಏನೋ, ಅವ್ರು ಹೆಂಗೆ ಬೆಳ್ಕೊಂಬಂದ್ರಿ, ಏನೇನು ಅವ್ರು ಇದು ಅಂತ. ಇವತ್ತು ಇದ್ರ ಬಗ್ಗೆ ಹೇಳಬೇಕಾಗಿದೆ. ಮತ್ತು ಇನ್ನೊಂದು ಹೇಳ್ತಾರೆ, ನಾನು MLA ಗೆಲ್ಲಿಸಿದೆ ಸ್ವಾಮಿ. ಕೌನ್ಸಿಲರ್ ಎಲೆಕ್ಷನ್ ತೊಗೊಂಡು ನೀವು 400 ಓಟ್ ತೊಗೊಂಡಿದ್ದೀರಾ, ನೀವೇ MLA ಗೆಲ್ಸೋಕ್ಕೆ ಸಾಧ್ಯನಾ? ಹೇಳಿ, ಗೆಲ್ಸೋಕ್ಕೆ ಸಾಧ್ಯನಾ? MLA ಯಾರೂ ಗೆಲ್ಸಿಲ್ಲ ಸ್ವಾಮಿ. MLA ಗೆಲ್ಸಿರೋಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆ, ಬೂತ್ ಮಟ್ಟದ ಕಾರ್ಯಕರ್ತರು MLA ಗೆಲ್ಸಿರೋಂಥದ್ದು ಗೊತ್ತಿದೆ ನಮಗೂ ಕೂಡ. ಕೆಲಸ ಮಾಡಿದ್ದೀರಿ, ಆದರೆ ಕೆಲಸ ಒಳ್ಳೇದು ಮಾಡಿ, ಇಲ್ಲಾಂದರೆ ಸುಮ್ಮನಿರಿ. ಸುಮಾರು ಜನ ನಮ್ಮ ಲೀಡರ್ಸ್ ಫೋನ್ ಮಾಡಿ ಹೇಳೋರೆ ಮೈನಾರಿಟಿಯಲ್ಲಿ, ಏಕೋಶನದಲ್ಲಿ ಮಾತಾಡೋಕೆ ಹೋಗಬೇಡ ಮೀಮ್ ಅಂತ. ಇವತ್ತು ಗೌರವ ಕೊಟ್ಟು ಮಾತಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ನಮ್ಮನ್ನಾಗಲಿ, ಸಾಮಾನ್ಯ ಕುಟುಂಬದಿಂದ ಬಂದು ಬೆಳೆಯುವಂಥವ್ರನ್ನಾಗಲಿ, ಶ್ರಮದಿಂದ ಬೆಳೆಸ್ಕೊಂಡು ಬರುವಂಥವ್ರ ಬಗ್ಗೆ ಮಾತಾಡಿದ್ರೆ ಆಮೇಲೆ ಉತ್ತರ ಬೇರೆ ಥರ ಇರುತ್ತೆ. ಹುಷಾರ್, ಇವತ್ತೇ ಹೇಳಿದ್ದೀನಿ. ನಮಸ್ಕಾರ, ನಾನು ಹಮೀಮ್, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತಾಡ್ತಾ ಇದ್ದೀನಿ. ಏನು ನೆನ್ನೆಲ್ಲ ಮೊನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಮ್ಯುನಿಟಿ ಅಧ್ಯಕ್ಷರಾದಂತಹ ಜಾವೀದ್ ಅಣ್ಣವರು ಮಾತಾಡಿದಂಥ ಒಂದು ಹೇಳಿಕೆಗಳು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಜಾವೀದ್ ಅಣ್ಣವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ. ಜಾವೀದ್ ಅಣ್ಣವರೇ, ನೀವೊಬ್ಬ ಡೀಲ್ ಮಾಸ್ಟರ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸ್ವಾಮಿ 2020ರಲ್ಲಿ ನಗರಸಭೆ ಚುನಾವಣೆ ಆಗುತ್ತೆ. ಚುನಾವಣೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜೇಶ್ ಅಣ್ಣನ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ. ಘೋಷಣೆ